ಹೆಸರೇ ಒಂದು ಕ್ಷಣ ರೋಮಾಂಚನಗೊಳಿಸುವಂಥದ್ದು, ಅಂದ್ರೆ ಅತಿಶಯೋಕ್ತಿಯಲ್ಲ. ಇಂಥ ಅದ್ಭುತ ಚೇತನ ನಮ್ಮ ನಾಡಿನವರು ಎಂಬುದು ನಮಗೊಂದು ಹೆಗ್ಗಳಿಕೆಯೇ ಸರಿ. ತಲಕಾಡು ದಕ್ಷಿಣ ಗಂಗೆ ಕಾವೇರಿಯ ತೀರದ ಊರು, ಐತಿಹಾಸಿಕ ಧಾಮ, ಸನಾತನ ಪರಂಪರೆಯ ಬೀಡು. ಸಾತ್ವಿಕ ಮನೆತನದ ಡಾಕ್ಟರ್ ಸುಬ್ಬರಾಮ ಜೋಯಿಸ್ ಹಾಗೂ ಶ್ರೀಮತಿ ಟಿ.ಎನ್. ನಾಗಮ್ಮ ದಂಪತಿಗಳಿಗೆ 1961 ನವೆಂಬರ್ 23ರಂದು ತೃತೀಯ ಪುತ್ರನ ಜನನವಾಯಿತು. ಕಾಶಿ ಯಾತ್ರೆಯ ನಂತರ ವಿಶ್ವನಾಥನ ವರಪ್ರಸಾದದಿಂದ ಜನಿಸಿದ ಮಗುವಿಗೆ ಓಂಕಾರನೆಂದು ನಾಮಕರಣವಾಯಿತು. ಪ್ರಕೃತಿಯ ಮಡಿಲಲ್ಲಿ ಸಹೋದರರು ನಾಗಪ್ರಸಾದ್ ಹಾಗೂ ಸುರೇಶ್ರೊಂದಿಗೆ ಓಂಕಾರ್ ತಮ್ಮ ಬಾಲ್ಯವನ್ನು ತುಂಬಾ ಆನಂದದಿಂದ ಕಳೆದರು. ತಲಕಾಡಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ತಮ್ಮ ಅಕ್ಷರಾಭ್ಯಾಸ ಆರಂಭಿಸಿ ನಂತರ ಬೆಂಗಳೂರಿನ ವಿಜಯ ವಿದ್ಯಾಸಂಸ್ಥೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಮುಂದುವರೆಸಿದರು. ಇವರ ಸಾಧನೆಗಳ ಪೂರ್ಣ ಫಲದಂತೆ ಇಂದು ಇದೇ ಸಂಸ್ಥೆಯ ಟ್ರಸ್ಟಿಯಾಗಿ ಅವರು ಕಾರ್ಯನಿರ್ವಹಿಸುತ್ತಿರುವುದು ವಿದ್ಯಾಲಯದ ಘನತೆ ಹೆಚ್ಚಿಸಿದ್ದಷ್ಟೇ ಅಲ್ಲದೆ ಅಲ್ಲಿನ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿಯ ವಿಷಯವಾಗಿದೆ. ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದು ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಏರೋಸ್ಪೇಸ್ ಎಂಜಿನಿಯರಿಂಗ್ ಅಲ್ಲಿ ಎಂಎಸ್ಸಿ ಮತ್ತು ಡಾಕ್ಟರೇಟ್ ಪದವಿ ಪಡೆದಿದ್ದಷ್ಟೇ ಅಲ್ಲದೆ ಅದೇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕನ ಹುದ್ದೆ ಅಲಂಕರಿಸಿರುವರು. ಬಾಲ್ಯದಲ್ಲಿ ತಾತ ಯೋಗಪಟು ಶ್ರೀ ನೀಲಕಂಠ ಶಾಸ್ತ್ರಿಯವರ ಸರಳ ಆಸನಗಳು ಹಾಗೂ ಇವರು ಪದ್ಮಾಸನದಲ್ಲಿ ಕುಳಿತುಕೊಳ್ಳುವ ಭಂಗಿ ಓಂಕಾರವರನ್ನು ಆಕರ್ಷಿಸಿತು. ತಾತನ ಮಡಿಲಲ್ಲೇ ಭಗವದ್ಗೀತೆಯ ಶ್ರೀಕಾರವೂ ಆಯಿತು. ಕಾಲೇಜು ದಿನಗಳಲ್ಲಿಯೇ ರಾಷ್ಟ್ರೋತ್ಥಾನ ಸಂಸ್ಥೆ ಹಾಗೂ ಶ್ರೀ ಎಚ್.ಎಸ್. ಅರುಣ್ ರವರಲ್ಲಿ ಪ್ರಾರಂಭಿಕ ಯೋಗ ತರಬೇತಿಯನ್ನು ಆರಂಭಿಸಿ ನಂತರ ಜಗದ್ವಿಖ್ಯಾತ ಯೋಗಗುರು ಪದ್ಮವಿಭೂಷಣ ಡಾಕ್ಟರ್ ಬಿ.ಕೆ.ಎಸ್. ಅಯ್ಯಂಗಾರ್ರಿಂದ ಬಹುಪ್ರಭಾವಿತರಾದರು. ಬಿ.ಕೆ.ಎಸ್. ಪುಣೆ ಗರಡಿಯಲ್ಲಿ ತರಬೇತಿ ಪಡೆದು ತಮ್ಮ ನಿರಂತರ ಸಾಧನೆಯಿಂದ ಯೋಗ ಭಾಸ್ಕರರಾಗಿ ಹೊರಹೊಮ್ಮಿದರು. ಕಂಚಿ ಪರಮಾಚಾರ್ಯ ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಮಹಾಸ್ವಾಮಿಯವರನ್ನು ತಮ್ಮ ಮಾನಸಿಕ ಆಧ್ಯಾತ್ಮ ಗುರು ಹಾಗೂ ಆರಾಧ್ಯ ದೈವವೆಂದು ಸಂಕಲ್ಪಿಸಿ ಆಧ್ಯಾತ್ಮ ಸಾಧನೆಯನ್ನೂ ಮಾಡುತ್ತಿರುವರು. 1987 ಅಕ್ಟೋಬರ್ 12ರಂದು ಶ್ರೀಮತಿ ವಾಣಿಶ್ರೀಯವರೊಂದಿಗೆ ವೈವಾಹಿಕ ಬದುಕಿಗೆ ಕಾಲಿಟ್ಟ ಇವರು ಯೋಗ ಮಂದಿರವನ್ನು ಸ್ಥಾಪಿಸಿ ತಮ್ಮ ಕನಸಿಗೆ ರೆಕ್ಕೆ ಕಟ್ಟಿಕೊಂಡರು. ಶ್ರೀಮತಿ ವಾಣಿಶ್ರೀ ಯೋಗ ಶಿಕ್ಷಕಿಯಾಗಿ ಅವರ ಸಾಧನೆಯ ಬೆನ್ನೆಲುಬಾಗಿ ಆದರ್ಶದ ಬದುಕನ್ನು ತಮ್ಮದಾಗಿಸಿಕೊಂಡಿರುವರು. ಈ ಆದರ್ಶ ದಂಪತಿಗಳಿಗೆ ಸಹನಾ ಎಂಬ ಏಕಮೇವ ಪುತ್ರಿ ಇದ್ದು ಸುಹಾಸ್ ಅವರ ಸದ್ಗೃಹಿಣಿಯಾಗಿ ಗೌರಿ ಹಾಗೂ ಇಳಾ ಪದ್ಮಾವತಿ ಎಂಬ ಇಬ್ಬರು ಮುದ್ದು ಮಕ್ಕಳ ತಾಯಿಯಾಗಿ ಯಶಸ್ವಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದಾರೆ. ಇದೀಗ ತಾತನ ಪದವಿಯನ್ನೂ ಪಡೆದಿರುವ ಓಂಕಾರ್ ಅವರು ಮುಂದಿನ ತಲೆಮಾರಿಗೂ ಜ್ಞಾನಾಭಿವೃದ್ಧಿ ನೀಡುತ್ತಿರುವರು. ಸಾವಿರದ 1989 ಇಸವಿಯಲ್ಲಿ ದೇವಗಿರಿಯ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಯೋಗ ಮಂದಿರ ಜನ್ಮ ತಾಳಿತು. ಜಯನಗರ 8ನೇ ಬಡಾವಣೆ, ಜೆಎಸ್ಎಸ್ ಪ್ರೌಢಶಾಲೆ ಹಾಗೂ ಎನ್ಎಸ್ವಿಕೆ ಪ್ರೌಢಶಾಲೆಗಳಲ್ಲಿ ತರಗತಿಗಳನ್ನು ನಡೆಸಿ ಬೆಳೆದ ಯೋಗ ಮಂದಿರ ಅನೇಕ ಹಿತೈಷಿಗಳ, ಸಹೃದಯಿಗಳ, ಶಿಷ್ಯರ ಸಹಕಾರದಿಂದ ಬನಶಂಕರಿ 2ನೇ ಹಂತದ ಪ್ರಸ್ತುತ ಕಟ್ಟಡದಲ್ಲಿ ತನ್ನ ಶಾಶ್ವತ ನೆಲೆಯನ್ನು ಪಡೆಯಿತು. ಬನಶಂಕರಿಯ ಯೋಗ ಮಂದಿರದಲ್ಲಿ ಜನರಲ್ ಹಾಗೂ ಥೆರಪಿ ತರಗತಿಗಳನ್ನು ಡಾಕ್ಟರ್ ಓಂಕಾರ್, ಇನ್ನು ಮಹಿಳೆಯರಿಗೆ ಯೋಗ ತರಬೇತಿಯನ್ನು ಶ್ರೀಮತಿ ವಾಣಿಶ್ರೀ ಓಂಕಾರ್ ನೀಡುವರು. ಇವರ ಹಿರಿಯ ವಿದ್ಯಾರ್ಥಿಗಳು ವಿಜಯನಗರದ ಜ್ಞಾನ ಯೋಗ ಮಂದಿರ, ತ್ಯಾಗರಾಜನಗರದ ಕೃಷ್ಣ ಕಮಲ ಸಭಾಂಗಣಗಳಲ್ಲಿ ಹಾಗೂ ಆಂಧ್ರಪ್ರದೇಶದ ನುಜ್ವಿದ್ನ ಯೋಗ ಶಾಲೆಯಲ್ಲಿ ತರಗತಿಗಳನ್ನು ನಡೆಸುತ್ತಿರುವರು. ಅನೇಕ ಪ್ರತಿಷ್ಠಿತ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸಂಶೋಧನೆ ಹಾಗೂ ಉಚಿತ ಯೋಗ ತರಬೇತಿಗಳನ್ನು ಯೋಗ ಮಂದಿರ ಹಮ್ಮಿಕೊಂಡಿದೆ. ಡಾಕ್ಟರ್ ಓಂಕಾರರು ಬಹುಶ್ರುತ ವಿದ್ವಾಂಸರು. ಅವರ ಕಾರ್ಯಕ್ಷೇತ್ರಗಳ ವಿಸ್ತಾರ ಹಲವಾರು. ಯೋಗ ಸಾಧಕ,
ಪತಂಜಲಿಗಳ ಯೋಗ ಮಾರ್ಗ ಅತ್ಯಂತ ಸರಳ, ವೈಜ್ಞಾನಿಕ ಹಾಗೂ ಪರಿಣಾಮಕಾರಿ. ಆಸನ ಹಾಗೂ ಪ್ರಾಣಾಯಾಮಗಳೇ ಯೋಗವಲ್ಲ. ಯೋಗದ ಇನ್ನೂ ಹಲವಾರು ಆಯಾಮಗಳಿಂದ ಚಿತ್ತವೃತ್ತಿ ನಿರೋಧ, ದಟ್ಸ್ ಮಾಸ್ಟ್ರಿ ಓವರ್ ದ ಮೈಂಡ್, ಹಾಗೂ ಆನಂದಮಯ ಜೀವನವೇ ಯೋಗದ ಗುರಿ ಎನ್ನುವರು ಗುರು ಓಂಕಾರ್. ಅಭ್ಯಾಸ ಹಾಗೂ ವೈರಾಗ್ಯ ಯೋಗ ಸಾಧನೆಯ 2 ಮುಖ್ಯ ಕಂಬಗಳೆಂದು ಸಾಧಿಸಿ ತೋರಿಸಿರುವರು. ಇವರ ಸಾಧನೆಯ ತೀವ್ರತೆ ಹಾಗೂ ನಿಖರತೆ ಎಷ್ಟೆಂದರೆ, ನಿರಂತರ ಬ್ರಾಹ್ಮಿ ಮುಹೂರ್ತದಲ್ಲಿ 108 ಸೂರ್ಯ ನಮಸ್ಕಾರ ಸಾಧನೆಯಿಂದ ಹಳೆಯ ಯೋಗ ಮಂದಿರದ ಟೈಲ್ಸ್ ಮೇಲೆ ಅಂಗೈ ಹಾಗೂ ಪಾದದ ಮುದ್ರೆ ಶಾಶ್ವತವಾಗಿ ಮೂಡಿತು. ತಮ್ಮ ವೈಜ್ಞಾನಿಕ ದೃಷ್ಟಿಕೋನದ ಒರೆಗಲ್ಲಿಗೆ ಹಚ್ಚಿ ಅನುಭವವೇದ್ಯವಾದ ಮೇಲೆಯೇ ಯೋಗ, ಆಸನ, ಪ್ರಾಣಾಯಾಮ, ಧ್ಯಾನಗಳನ್ನು ವಿದ್ಯಾರ್ಥಿಗಳ ಮನೋಗುಣಕ್ಕನುಸಾರವಾಗಿ ಬೋಧಿಸುವರು. ಪ್ರಸ್ತುತ ಅಮೆರಿಕಾದ ಫ್ಲೋರಿಡಾ ವೇದಿಕ್ ವೆಲ್ನೆಸ್ ಯೂನಿವರ್ಸಿಟಿಯಲ್ಲಿ ಗೌರವಾನ್ವಿತ ಪ್ರಾಧ್ಯಾಪಕರಾಗಿಯೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿರುವರು. ಇವರ ಯೋಗ ಸಾಧನೆ ಹಾಗೂ ಸೇವೆಗೆ 2001ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ, 2002ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೆಂಪೇಗೌಡ ಪ್ರಶಸ್ತಿ, ಅಮೆರಿಕಾದ 5ನೇ ಅಕ್ಕಾ ಸಮ್ಮೇಳನದ ವಿಶೇಷ ಆಹ್ವಾನ, 2016ರಲ್ಲಿ ಸಿಂಗಾಪುರದ ಕನ್ನಡ ಸಂಘದಿಂದ ಸಿಂಗಾರ ಯೋಗರತ್ನ ಪ್ರಶಸ್ತಿಯ ಗೌರವ, ಯೋಗ ಋಷಿ, ಯೋಗ ಭಾಸ್ಕರ, ಹೀಗೆ ಹಲವಾರು ಬಿರುದುಗಳು ಇವರ ಹೆಸರಿಗೆ ಜೊತೆಯಾಗಿವೆ. ವಿಜ್ಞಾನ ಸಂಶೋಧಕ. ಐಐಎಸ್ಸಿ ಏರೋಸ್ಪೇಸ್ ಎಂಜಿನಿಯರಿಂಗ್ ವಿಭಾಗದಲ್ಲಿ ಮುಖ್ಯ ಸಂಶೋಧನಾ ವಿಜ್ಞಾನಿಯಾಗಿ ಕಂಪ್ಯೂಟೇಷನಲ್ ಇಂಟೆಲಿಜೆನ್ಸ್ ಲ್ಯಾಬ್, ಮೈಕ್ರೋ ಏರ್ ವೆಹಿಕಲ್ ಲ್ಯಾಬ್ ಅಂಡ್ ಅಡ್ವಾನ್ಸ್ಡ್ ಫ್ಲೈಟ್ ಸಿಮ್ಯುಲೇಷನ್ ಲ್ಯಾಬ್, ಈ 3 ಪ್ರಮುಖ ಪ್ರಯೋಗಾಲಯಗಳ ಮುಖ್ಯಸ್ಥರಾಗಿ ಡಾಕ್ಟರ್ ಓಂಕಾರ್ ಕಾರ್ಯನಿರ್ವಹಿಸುತ್ತಿರುವರು. ಪಾಶ್ಚಾತ್ಯ ದೇಶಗಳಲ್ಲಿ ವಿಜ್ಞಾನದ ಚೌಕಟ್ಟಿನಲ್ಲಿ ನಡೆಯುತ್ತಿರುವ ಯೋಗ ಸಂಶೋಧನೆಗಳ ಬಾಹುಳ್ಯವನ್ನು ಗುರುತಿಸಿ ಯೋಗದ ತವರೂರಾದ ಭಾರತದಲ್ಲಿ ಯೋಗ ಆಂಡ್ ಬಯೋಮೆಕ್ಯಾನಿಕ್ಸ್ ಲ್ಯಾಬ್ ಸ್ಥಾಪಿಸಿದರು. ಸೂರ್ಯ ನಮಸ್ಕಾರದಲ್ಲಿ ಚಲನೆಯ ವಿಶ್ಲೇಷಣೆ, ಸ್ನಾಯು ಸಮೂಹಗಳ ಮೇಲೆ ಯೋಗ ಆಸನಗಳ ಪ್ರಭಾವಕ್ಕನುಗುಣವಾಗಿ ವಿಂಗಡಣೆ ಮುಂತಾದ ಅನೇಕ ಪ್ರಯೋಗಗಳನ್ನು ನಡೆಸಿ ವಿಜ್ಞಾನಿಗಳಿಂದಲೂ ಸೈ ಎನಿಸಿಕೊಂಡಿದ್ದಾರೆ. ಡ್ರೋನ್ಸ್ ಆಧಾರಿತ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದಲ್ಲಿ ಕೀಟಗಳ ದಾಳಿ ಪತ್ತೆ, ಬೆಳೆ ನಷ್ಟ ತಗ್ಗಿಸುವುದು, ಕೆರೆ ನದಿಗಳ ಪುನಶ್ಚೇತನ, ಹೀಗೆ ಹಲವಾರು ಆಪ್ಗಳನ್ನು ರೈತರ ಉಪಯೋಗಕ್ಕಾಗಿ ನಿರ್ಮಿಸಿರುವರು. ದೊಂಬಿಯಲ್ಲಿ ಗಲಭೆ, ದಾಳಿ, ಇದರ ಸಾಧ್ಯತೆ ಪತ್ತೆ ಹಚ್ಚಲು ಡ್ರೋನ್ಸ್ಗಳ ಬಳಕೆ ಹಾಗೂ ಮೈಂಡ್ ಕಂಟ್ರೋಲ್ಡ್ ಡ್ರೋನ್ ಆವಿಷ್ಕಾರವನ್ನೂ ಮಾಡಿ ಪ್ರದರ್ಶಿಸಿರುವರು. ಸತೀಶ್ ಧವನ್ ಪ್ರಶಸ್ತಿ ಪುರಸ್ಕೃತರಾಗಿರುವ ಇವರು ಕರ್ನಾಟಕ ಬಯೋಟೆಕ್ನಾಲಜಿ ಆಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸಸ್, ದಟ್ಸ್ KBITS, ಇದರ ಗ್ರ್ಯಾಂಡ್ ಚಾಲೆಂಜ್ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. Devised a new system teaching drones to spot violent behaviour in crowds using AI. Let's talk to two of the scientists who conducted that research. Dr. Omkar is from the Indian Institute of Science and he joins us from Bangalore. ಕ್ರೀಡಾ ಯೋಗ ಪ್ರವರ್ತಕ. ಕ್ರಿಕೆಟ್ ಪಟುಗಳಿಗೆ ವೈಜ್ಞಾನಿಕ ಹಾಗೂ ಕ್ರಮಬದ್ಧ ಯೋಗ ಶಿಕ್ಷಣ ಹಾಗೂ ತರಬೇತಿಯನ್ನು 2 ದಶಕಗಳ ಹಿಂದೆಯೇ ರೂಪಿಸಿದ ಪ್ರವರ್ತಕರು ಡಾಕ್ಟರ್ ಓಂಕಾರ್. ಬ್ರಿಜೇಶ್ ಪಟೇಲ್ ಕ್ರಿಕೆಟ್ ಕ್ಲಬ್ನಲ್ಲಿ ಯೋಗ ತರಬೇತಿ ಆರಂಭಿಸಿ ಕರ್ನಾಟಕ ತಂಡ ರಣಜಿ ಪ್ರಶಸ್ತಿ ಗಳಿಸಿದಾಗ ಇವರು ಇಲ್ಲಿ ಯೋಗ ಗುರುವಾಗಿ ಕಾರ್ಯನಿರ್ವಹಿಸಿದ್ದು ಕ್ರಿಕೆಟ್ ಲೋಕದಲ್ಲಿ ವಿನೂತನ ಸಾಧನೆಯಾಗಿತ್ತು. ಇವರ ಯೋಗ ಥೆರಪಿಯಿಂದ ತಮ್ಮ ನೋವು ನಿವಾರಣೆ ಮತ್ತು ಶಸ್ತ್ರಚಿಕಿತ್ಸೆಯ ನಂತರದ ಶೀಘ್ರ ಚೇತರಿಕೆಯನ್ನು ಕಂಡ ಕನ್ನಡದ ಅನಿಲ್ ಕುಂಬ್ಳೆ, ಜಾವ್ಗಲ್ ಶ್ರೀನಾಥ್, ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್ರಿಂದ ಟೀಂ ಇಂಡಿಯಾ ಕೂಡ ಇವರ ಪರಿಚಯ ಪಡೆಯಿತು. ಯೋಗ ತರಬೇತಿಯ ಪರಿಣಾಮವನ್ನು ಗಮನಿಸಿ ಮುಖ್ಯ ತರಬೇತಿದಾರರಾದ ಜಾನ್ ರೈಟ್ ಮತ್ತು ನಂತರ ಗ್ರೆಗ್ ಚಾಪಲ್ ಯೋಗ ಇದನ್ನ ಕ್ರಿಕೆಟ್ ಪಟುಗಳ ತರಬೇತಿಯ ವಿದ್ಯುಕ್ತ ಅಂಗವಾಗಿ ಅಳವಡಿಸಿದರು. ಶ್ರೇಷ್ಠ ಕ್ರಿಕೆಟ್ ಆಟಗಾರರಾದ ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ,
ವೆಂಕಟೇಶ್ ಪ್ರಸಾದ್, ಮಹೇಂದ್ರ ಸಿಂಗ್ ಧೋನಿ, ಇನ್ನು ಯುವರಾಜ್ ಸಿಂಗ್ನೊಳಗೊಂಡ ಟೀಂ ಇಂಡಿಯಾ ಹಾಗೂ ಹಲವಾರು ಕ್ರೀಡಾ ಸಂಸ್ಥೆಗಳಿಗೆ ಯೋಗ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸಿದರು. ವೇಗದ ರಾಣಿ ಪಿಟಿ ಉಷಾ, ಅಶ್ವಿನಿ ನಾಚಪ್ಪ ಹಾಗೂ ಖ್ಯಾತ ಒಲಿಂಪಿಕ್ ಬಿಲ್ಲುಗಾರ ಲಿಂಬಾ ರಾಮ್, ಇನ್ನು ಭಾರತೀಯ ಆರ್ಚರಿ ತಂಡ ಕೂಡ ಡಾಕ್ಟರ್ ಓಂಕಾರರ ಯೋಗದ ಪ್ರಯೋಜನ ಪಡೆಯಿತು. ಯುವಜನ ಮಾರ್ಗದರ್ಶಕ. ವಿದ್ಯಾರ್ಥಿಗಳೆಂದರೆ ಬಲು ಪ್ರೀತಿ ಹಾಗೂ ಕಾಳಜಿ ಹೊಂದಿರುವ ಡಾಕ್ಟರ್ ಓಂಕಾರ್ ಅವರು ಸ್ಟೂಡೆಂಟ್ ಅಪ್ಲಿಫ್ಟ್ಮೆಂಟ್ ಆಂಡ್ ರಿಜುವಿನೇಷನ್ ಥ್ರೂ ಯೋಗ ದಟ್ಸ್ ಸೂರ್ಯ ಅನ್ನೋ ಬೃಹತ್ ಶಿಬಿರಗಳನ್ನು ಕರ್ನಾಟಕ ಹಾಗೂ ನೆರೆಯ ರಾಜ್ಯಗಳಲ್ಲಿ 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬೋಧಿಸಿ ಮಾರ್ಗಸೂಚಿಯನ್ನು ಇಂಗ್ಲಿಷ್, ಕನ್ನಡ, ತೆಲುಗು ಹಾಗೂ ಬ್ರೇಲ್ ಲಿಪಿಯಲ್ಲಿ ಮುದ್ರಿಸಿ ವಿತರಿಸಿರುವರು. ಲಾಕ್ಡೌನ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ 2 ಆಸನ 2 ಮಾತು ದಟ್ಸ್ ಪೋಸ್ಚರ್ಸ್ 2 ಮಾರಲ್ಸ್ 2 ಎಂಬ 200ಕ್ಕೂ ಅಧಿಕ ಸಂಚಿಕೆಗಳ ಸರಣಿಯಲ್ಲಿ ಆಸನಗಳೊಂದಿಗೆ ಸ್ವಾಮಿ ವಿವೇಕಾನಂದ, ಸರ್ ಎಂ ವಿಶ್ವೇಶ್ವರಯ್ಯ, ಬಿಕೆಎಸ್ ಅಯ್ಯಂಗಾರ್, ಮಹಾತ್ಮ ಗಾಂಧಿ ಮುಂತಾದ ಮಹನೀಯರ ಜೀವನ ರೂಪಿಸಿದ ಆದರ್ಶಗಳ ಒಳನೋಟ ನೀಡಿ ಬದುಕಿಗೊಂದು ಭರವಸೆ ನೀಡಿದರು. ಲಘು ಹಾಸ್ಯದ ವಿದೂಷಕ. ಸಂಕ್ಷಿಪ್ತ ರೂಪಗಳನ್ನು ಬಳಸಿ ಗಹನ ವಿಷಯಗಳನ್ನು ಸರಳಗೊಳಿಸಿರುವ ಡಾಕ್ಟರ್ ಓಂಕಾರ್ ಅವರ ವಿಶಿಷ್ಟ ಬೋಧನಾ ಶೈಲಿಗೆ ಮನಸೋಲದವರಿಲ್ಲ. ಕಠಿಣ ವಿಷಯಗಳನ್ನು ಸುಲಭಗೊಳಿಸುವ ಇವರ ವಾಕ್ಚಾತುರ್ಯಕ್ಕೆ ಉದಾಹರಣೆ ನಮ್ಮ ಆಸನ ಪ್ರಯತ್ನಗಳನ್ನು ನೋಡಿ ಸಿಟ್ ಎಲಿಗೆಂಟ್ಲಿ ನಾಟ್ ಎಲಿಫೆಂಟ್ಲಿ. ಇನ್ನು ಮಾನವ ಸಹಜ ಸಂಬಂಧ ಸ್ವಭಾವಗಳನ್ನು ವಿವರಿಸುತ್ತಾ ಕಿತ್ ಆ್ಯಂಡ್ ಕಿನ್ ಕಿತ್ಕೊಂಡ್ ತಿನ್ ಎಂದು ನಗೆ ಚಟಾಕಿ ಹಾರಿಸುವ ಇವರು ಉದರ ಆಧಾರಿತ ಪ್ರಾಣಾಯಾಮದ ಆಯಾಮಗಳನ್ನು ಇಸಿಜಿ ದ್ಯಾಟ್ಸ್ ಈಸಿ, ಕಾಮ್ ಆ್ಯಂಡ್ ಜೆಂಟಲ್ ಎಂದು ಉಸಿರಾಟದ ಕ್ರಮ ಹಾಗೂ ಹೃದಯದ ಮೇಲಿನ ಪರಿಣಾಮಗಳ ಪ್ರಾಮುಖ್ಯತೆಯನ್ನು ವಿವರಿಸುವ ಮೂಲಕ ಎಲ್ಲರ ನೆಚ್ಚಿನ ಶಿಕ್ಷಕರಾಗಿದ್ದಾರೆ. ದಣಿವರಿಯದ ಲೇಖಕ. ಇವರ ವೃತ್ತಿ ಜೀವನದಲ್ಲಿ 247 ತಾಂತ್ರಿಕ ಸಂಶೋಧನಾ ಬರವಣಿಗೆಗಳು ಸ್ವೀಕೃತವಾಗಿ ಪ್ರಕಟಗೊಂಡಿದ್ದು, ಯೋಗದ ಹಲವು ಮಜಲುಗಳ ಬಗ್ಗೆ 23 ಪುಸ್ತಕಗಳನ್ನು ರಚಿಸಿದ್ದಾರೆ. ಉದಯ, ಇಟಿವಿ, ಜೀ ಕನ್ನಡ, ಡಿಡಿ ಚಂದನಗಳಲ್ಲಿ 5,000ಕ್ಕೂ ಅಧಿಕ ಯೋಗ ಸಂಚಿಕೆಗಳನ್ನು ಪ್ರದರ್ಶಿಸಿ, ಆಲ್ ಇಂಡಿಯಾ ರೇಡಿಯೋ ದಟ್ಸ್ AIR ನಲ್ಲಿ ಜ್ಞಾನವಾಣಿ, ಫೋನ್ ಇನ್, ರೇಡಿಯೋ ಡಾಕ್ಟರ್ ಮುಂತಾದ ಸರಣಿಗಳಲ್ಲಿ 100ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ. ದ ವೀಕ್ ಎಂಬ ವಾರಪತ್ರಿಕೆಯಲ್ಲಿ 16 ವರ್ಷಗಳ ಕಾಲ ಯೋಗ ಮೇಡ್ ಈಸಿ ಎಂಬ 1,000ಕ್ಕೂ ಅಧಿಕ ಅಂಕಣಗಳನ್ನು, ಇನ್ನು ತರಂಗದಲ್ಲಿ ಪರಿಪೂರ್ಣ ಯೋಗಕ್ಕೆ ಪರಿಕರಗಳ ಆಧಾರ ಎಂಬ ಲೇಖನ ಮಾಲಿಕೆಯನ್ನು ರಚಿಸಿದ್ದಾರೆ. ಇನ್ನು ಯೂಟ್ಯೂಬ್ ಚಾನೆಲ್ ಯೋಗ ಓಂಕಾರ್ನಲ್ಲಿ ಇವರ 1,400ಕ್ಕೂ ಹೆಚ್ಚು ವಿಡಿಯೋಗಳಿವೆ. ಕನ್ನಡ ಭಾಷಾ ಪೋಷಕ. ಬಹುಭಾಷಾ ಪರಿಣಿತರಾದರೂ ತಮ್ಮ ತರಗತಿಗಳಲ್ಲಿ ಬಹುತೇಕ ಕನ್ನಡವನ್ನೇ ಬಳಸುವ ಡಾಕ್ಟರ್ ಓಂಕಾರ್ ಕನ್ನಡ ಅರಿಯದ ವಿದ್ಯಾರ್ಥಿಯ ಅರಿವಿಗೇ ಬಾರದೆ 3 ತಿಂಗಳ ತರಗತಿಯಲ್ಲಿ ವ್ಯವಹಾರಿಕ ಕನ್ನಡವನ್ನು ಕಲಿಸುವ ಚಾಣಾಕ್ಷರು. ಕನ್ನಡದಲ್ಲಿಯೇ ಅನೇಕ ಯೋಗ ಕೈಪಿಡಿಗಳನ್ನು ರಚಿಸಿರುವ ಇವರು ಡಿವಿಜಿಯಂತಹ ಹಲವಾರು ದಿಗ್ಗಜರ ಕೃತಿ ಪರಿಚಯವನ್ನೂ ತಮ್ಮ ತರಗತಿಗಳಲ್ಲಿ ಮಾಡುವರು. ಸುಲಭದ ಗ್ರಹಿಕೆಗೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಬದಲು ಅನುದ್ವೇಗಕರ ನರಮಂಡಲ, ಇನ್ನು ವೇಗಸ್ ನರ್ವ್ನ ಬದಲು ಅಲೆಮಾರಿ ನರವೆಂದು ಅಂಗ, ಸ್ನಾಯು, ನರಮಂಡಲಗಳ ಹೆಸರನ್ನೂ ಕನ್ನಡದಲ್ಲಿಯೇ ಕಲಿತರೆ ಎಷ್ಟು ಸುಲಭವಲ್ಲವೇ ಎನ್ನುವರು. ಆರೋಗ್ಯ ಪುನಶ್ಚೇತಕ. ಸ್ವಪ್ರೇರಣೆಯಿಂದ ತಮ್ಮ ಯೋಗ ಸಾಧನೆಗೆ ಇಂಬು ನೀಡಲು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ನಲ್ಲಿ ಡಿಪ್ಲೊಮಾವನ್ನು ಪಡೆದ ಡಾಕ್ಟರ್ ಓಂಕಾರ್ ಅಂಗರಚನಾಶಾಸ್ತ್ರ ದ್ಯಾಟ್ಸ್ ಅನಾಟಮಿ ಹಾಗೂ ಶರೀರಶಾಸ್ತ್ರ ದ್ಯಾಟ್ಸ್ ಫಿಸಿಯಾಲಜಿ ಇದರ ಬಗ್ಗೆ ಆಳವಾದ ತಿಳುವಳಿಕೆ ಹೊಂದಿರುವರು. ಇನ್ನು ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜಿನ ಪ್ರಥಮ ವರ್ಷದ ವೈದ್ಯ ವಿದ್ಯಾರ್ಥಿಗಳಿಗೆ ಯೋಗ ಪರಿಚಯವನ್ನು ಮಾಡಿಸುತ್ತಿರುವರು. ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆಯಲ್ಲಿ ಗೌರವಾನ್ವಿತ ಯೋಗ ಸಲಹೆಗಾರರಾಗಿ ಯೋಗ ಮಂದಿರದ ವತಿಯಿಂದ ಉಚಿತ ಬೆಡ್ ಸೈಡ್ ಯೋಗ ಥೆರಪಿ
ಶಸ್ತ್ರಚಿಕಿತ್ಸೆಯ ನಂತರದ ಯೋಗ ಪುನಶ್ಚೇತನಾ ತರಗತಿಗಳನ್ನೂ ನಡೆಸುತ್ತಿರುವರು. ಸನಾತನ ಪರಂಪರೆಯ ರಕ್ಷಕ. ಯೋಗ ಮಂದಿರದಲ್ಲಿ ಯೋಗ ಶಿಕ್ಷಣ ಅಂಗವಾಗಿ ಭಾರತೀಯ ಪರಂಪರೆಯ ತತ್ವಬೋಧ, ನಾರದ ಭಕ್ತಿ ಸೂತ್ರ, ರಮಣರ ಉಪದೇಶ ಸಾರ ಸದ್ಗ್ರಂಥಗಳ ಉಪನ್ಯಾಸವನ್ನು ಪ್ರತಿ ತಿಂಗಳ ಕೊನೆ ಭಾನುವಾರದಂದು ನಡೆಸುತ್ತಿರುವರು. ಸುದೀರ್ಘ 10 ವರ್ಷಗಳ ಕಾಲ ಭಗವದ್ಗೀತೆಯ ಸಹಚಿಂತನೆಯ ತಪಸ್ಸನ್ನಾಚರಿಸಿದ ಡಾಕ್ಟರ್ ಓಂಕಾರ್ ಅನೇಕ ಭಾಗವತ ಸಪ್ತಾಹಗಳನ್ನು ಕೂಡ ನಡೆಸಿರುವರು. ಕಿರಿಯರು, ಹಿರಿಯರು ಹೀಗೆ ಒಟ್ಟಿಗೆ ಕುಳಿತು ನೋಡಲು ಆಕರ್ಷಕವಾದ ಚಿತ್ರಗಳು ಹಾಗೂ ಆನಿಮೇಷನ್ ಒಳಗೊಂಡ ವಾಲ್ಮೀಕಿಯ ಸಂಪೂರ್ಣ ರಾಮಾಯಣ ಉಪನ್ಯಾಸ ಸರಣಿಗಳನ್ನು ನಡೆಸುತ್ತಿರುವರು. ಸಮಾಜಮುಖಿ ಆಧ್ಯಾತ್ಮ ಚಿಂತಕ. ಯೋಗ, ವಿಜ್ಞಾನ ಹಾಗೂ ಆಧ್ಯಾತ್ಮ ಸಾಧನೆಯ ಮೇರು ಶಿಖರವಾಗಿರುವ ಓಂಕಾರ್ ಅಸಾಮಾನ್ಯರಾದರೂ ಸಾಮಾನ್ಯರಂತೆ ಸರಳ ಸಜ್ಜನರಾಗಿ ಜೀವಿಸುತ್ತಿದ್ದು, ಮಗುವಿನೊಂದಿಗೆ ಮಗುವಾಗಿ, ಶಿಷ್ಯರೊಂದಿಗೆ ಆಪ್ತ ಗೆಳೆಯನಾಗಿ ಬೆರೆತು ಹೋಗುವ ಇವರು ನಿಮ್ಮೆಲ್ಲರ ನಡುವಿನ ಅಪರೂಪದ ಅದ್ಭುತವೇ ಸರಿ.